ಜೈ ಭೀಮ್ ಅಂತ. ಜೈ ಭೀಮ್, ಜೈ ಭೀಮ್ ಅಂತ. ಜೈ ಭೀಮ್. ಸುಮಾರು ಕಾಲೇಜ್ಗಳಿಗೆ ಬರ್ತೀನಿ. ಕಾಲೇಜ್ಗಳಿಗೆ ಬಂದು ನಿಮ್ಮ ಪ್ರಿನ್ಸಿಪಲ್ರಿಗೆ ಮತ್ತು ನಿಮ್ಮಗಳಿಗೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ. ತೋರಿಸಿ ನಿಮ್ಮ ಪ್ರಿನ್ಸಿಪಲ್ಗಳಿಗೆ, ಲೆಕ್ಚರರ್ಸ್ಗಳಿಗೆ ಕೇಳ್ಕೊತೀನಿ, ದಯಮಾಡಿ ಈ ಸಿನಿಮಾನ ತೋರಿಸಿ, ಹುಡುಗರಿಗೆ ಗೊತ್ತಾಗಲಿ, ನೀವು ನೋಡಿ ಅಂತ. ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ನೋಡ್ತಿರೋ, ನೀವು ಮಾತ್ರ, ನಿಮ್ಮ ಕೈಯಲ್ಲಿ ಮಾತ್ರ ಆ ಶಕ್ತಿ ಇದೆ. ಸ್ಟೂಡೆಂಟ್ಸ್ ಪವರ್ ಯಾವತ್ತಿದ್ರೂ ತುಂಬ ದೊಡ್ಡ ಪವರು. ನೀವೆಲ್ಲ ಸೇರಿದ್ರೆ ಮಾತ್ರ ಇದನ್ನು ಒಂದು ಕಡೆ ಹಿಡಿದಿಟ್ಟು, ನಾನು ಹೇಳೋದು ಬೆಂಗಳೂರಿದೆ, ಇದು ಬೇರೆ 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 ಡಿಸ್ಟಿಕ್ಗಳಿಗೆ ಹಬ್ಬುತ್ತಾ ಇದೆ. ಯಾರು ದುಡ್ನಾಸೆಗೆ ಈ ಮೆಡಿಸನ್ ಕೊಟ್ಟು, ನೀವು ಯಾರೂ ನಂಬೋದಿಲ್ಲ, 30 ವರ್ಷದ ಮೇಲೆ ಮಕ್ಕಳು ಬದುಕ್ತಾ ಇಲ್ಲ. ತ್ರಿಪುರ ಅಲ್ಲಿ HIV ಆಗಿದೆ, ಅಂದರೆ ಏಡ್ಸ್ ಆಗಿದೆ. 2,500 ಜನ ಹೆಣ್ಮಕ್ಳಿಗೆ ಏಡ್ಸು, HIV. 5,500 ಜನ ಗಂಡು ಮಕ್ಕಳಿಗೆ HIV. ಈ ಥರದ ಡ್ರಗ್ನ ಬೆಂಗಳೂರಲ್ಲಿ ಬೆಳೆಸಿದಂಥ, ನನಗೆ ಬೇಡ, ಲೈವಲ್ಲಿದ್ದೀನಿ, ರಫಾಗಿ ಮಾತಾಡೋದು ಬೇಡ. ಬೆಂಗಳೂರಲ್ಲಿ ಬೆಳೆಸಿದಂಥ ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕಬೇಕು ಅಂದರೆ ಒಂದು ಯುವಶಕ್ತಿಗಳೊಂದಾಗಬೇಕು. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಹುಡುಗರು ಜೇಬ್ನಲ್ಲಿ, ಅಥವಾ ದಿಂಬು ಕೆಳಗಡೆ, ಇಲ್ಲ ಬಚ್ಚಲ ಮನೆಯಲ್ಲಿ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಪಾರ್ಕ್ ಇದ್ದರೆ ಅಲ್ಲಿ ಬಿದ್ದಿರೋಂಥ ಈ ಥರ ಒಂದೊಂದು ಸ್ಟ್ರಿಪ್ ಸಿಕ್ಕಿದ್ರೂ ಇದನ್ನು ನೀವು ಹುಷಾರಾಗಿ ಪೊಲೀಸರ ಕೈಯಲ್ಲಿ ಕೊಟ್ಟು, ಅದು ಯಾರು ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ನೀವು ಪತ್ತೆ ಹಚ್ಚಬೇಕಾಗಿರೋದು ನಿಮ್ಮ ಕೆಲಸ ಇದೆ. ಎಲ್ಲವನ್ನೂ ನಾವು ಪೊಲೀಸರ ಮೇಲೆ ಹೊಣೆ ಹಾಕೋದು ಬೇಡ. ನಾವು ಎಷ್ಟು ಅವ್ರಿಗೆ ಸಹಾಯ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಹಾಗೆ ಮಾನ್ಯ ಪೊಲೀಸ್ ಮಂದಿಗಳಿಗೂ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ. ಒಂದೇ ಸರ್, ಇದನ್ನು ಹಿಡ್ಕೊಡೋದು ಜವಾಬ್ದಾರಿ ನಂದಿರಲಿ, ಆದರೆ ಇದರ ಮಾರೋರನ್ನ ನೀವು ಖಂಡಿತವಾಗ್ಲೂ ಹಿಡಿದು ಎಲ್ಲರ ಮುಂದೆ ತೋರಿಸ್ಬೇಕು. ಯಾಕಂದರೆ ನನ್ನ ಮಕ್ಕಳಾಗ್ಬೋದು, ನಿಮ್ಮ ಮನೆ ಮಕ್ಕಳಾಗ್ಬೋದು, ಬೇರೆಯವ್ರ ಮನೆ ಮಕ್ಕಳಾಗ್ಬೋದು, ಇದೇನ ಹಬ್ಬಿದ್ರೆ ಯಾರ ಮನೆಯಲ್ಲೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ 30 ವರ್ಷದ ಮೇಲೆ ಬದುಕಲ್ಲ. 30 ವರ್ಷದ ಮೇಲೆ ಬದುಕಲ್ಲ ಮಕ್ಕಳು. ಇದರಲ್ಲಿ ಒಂದು 15-16% ಹೆಣ್ಮಕ್ಳು ಶುರುವಾಗಿದೆ, ಮಿಕ್ಕಿದ ಒಂದಷ್ಟು ಪರ್ಸೆಂಟೇಜ್ ಗಂಡು ಮಕ್ಕಳು ತೊಗೋತಾ ಇದ್ದಾರೆ. ಇದರಷ್ಟು ಡೇಂಜರಸ್ ಯಾವುದೂ ಇಲ್ಲ. ನನ್ನ ಸಿನಿಮಾ ಮಾಡಿದ್ದು, ನಾವು ಪಟ್ಟಿದ ಕಷ್ಟ ನಿಜವಾಗ್ಲೂ ಸಾರ್ಥಕ ಆಯಿತು. ಅದಕ್ಕೆ ನೀವೆಲ್ಲರೂ ಸೇರಿ ನಂಗೆ ಸಾಥ್ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ನೋ ಡೌಟ್ಸ್, ನಾನು ಚಿರಋಣಿಯಾಗಿರ್ತೀನಿ ನಿಮಗೆ. ಆದರೆ ಇದು ಒಂದು ಹೋರಾಟ ಶುರು ನಾವು ಮಾಡಲೇಬೇಕು. ಇಷ್ಟೇ ಕೇಳಬಂದು ನಾವು ಈ ಮಾತ್ರೆಗಳು, ಇದರದಿಂದ ಬೇರೆ ಬೇರೆ ವಿಚಿತ್ರ ರೀತಿಗಳಿದೆ. ಇದನ್ನು ಮತ್ತೆ 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 ಬಂದು ನಿಮಗೆ ಲೈವಲ್ಲಿ ನಾನು ಹೇಳೋಕ್ಕೆ ಶುರು ಮಾಡ್ತೀನಿ. ಆದರೆ ಒಂದು, ನೀವೆಲ್ಲ ಕೈ ಜೋಡಿಸಿ, ಇರೋಂಥ ಪೇರೆಂಟ್ಸ್ಗಳು ಫಸ್ಟು ಸಿನಿಮಾ ನೋಡಿ, ಯಾಕೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ಲಿವರೆಗೂ ನೀವು ನೋಡಲ್ವೋ ಅಲ್ಲಿವರೆಗೂ ನಾವು ಮಕ್ಕಳನ್ನ ಕಾಪಾಡೋಕ್ಕಾಗಲ್ಲ. ಇದು ಸರ್ಟಿಫಿಕೇಟ್ ಒಂದೇ ಒಂದು ಕಾರಣ, ಯಾಕೆಂದರೆ ಸತ್ಯ ಹೇಳಿದ್ದೀನಿ ಅಂತಷ್ಟೇ. ನಂಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಅದಕ್ಕೆ ಜನ ಸಪೋರ್ಟ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ಹಂಗಾಗಿ ನಮ್ಗೆ ಸೆನ್ಸಾರ್ ಮಂಡಳಿ ಮೇಲೆ ಗೌರವ ಇದೆ. ಆದರೆ ಇವತ್ತೇನು ಯುವ ಪೀಳಿಗೆ ಹಾಳಾಗ್ತಾ ಇದೆ, ಮೇನ್ ಸ್ಟೂಡೆಂಟ್ಸ್ ಹಾಳಾಗ್ತಾ ಇದ್ದಾರೆ, ಅವ್ರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಲ್ಲಿದೆ. ನಿಮ್ಮ ಮನೆಯಲ್ಲಿರುವಂಥ ಯಾರೇ ಮಕ್ಕಳು ತೊಗೊಂಡ್ಬಿಡ್ಬೋದು. ಇದನ್ನು ದಯಮಾಡಿ ಇದನ್ನು ಬ್ಯಾನ್ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅಂದರೆ ನಿಮ್ಮೆಲ್ಲರ ಸಾಥ್ ನನಗೆ ಬೇಕು. ನಾನೊಬ್ಬ ನಿಂತಿದ್ದೀನಿ, ನನ್ನ ಜೊತೆ ನನ್ನ ತಂಡ ಹೋರಾಡ್ತಾ ಇದೆ. ನೀವೆಲ್ಲ ಸೇರಿ ಬಂದು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಅಂದರೆ ಯಾರೇ ಆಗಲಿ, ಪೇರೆಂಟ್ಸು ಫಸ್ಟು ಸಿನಿಮಾಗಳು ನೋಡಿ ಹೆಂಗೆ ನಿಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಈಗ ಇದ್ರದ್ದು ಇನ್ನೊಂದು ಫಾರ್ಮ್ ಆಯಿತು ನೋಡಿ, ಟೈಡಲ್ ಹಿಂಗಿರುತ್ತೆ. ಟೈಡಲ್ ಮಾತ್ರೆ ಈಗ ಜಸ್ಟ್ ರೈಡ್ ಮಾಡಿಬಿಟ್ಟು ಬಂದೆ. ಆಯಿತು, ನಿಮ್ಮ ಹತ್ರ ಇನ್ನೊಂದಷ್ಟು ವಿಷಯ ಇಟ್ಕೊಂಡು ಗಾಂಜಾ ಸೇದವರು ಸಿಗ್ತಾ ಇದ್ದಾರೆ. ಆದರೆ ಈ ಟೈಡಲ್ ಅದು ಏನಿದೆ, ಏನು ಮುಂದೆ ಬಂದಿದೆ, ಇದು ಇನ್ನೇನು ನಿಮ್ಮ ಊರೊಳಗಡೆ ಬಂದು ಕಾಲಿಟ್ಟಿರುತ್ತೆ. ಸೊ ಹಂಗಾಗಿ ಆ ಒಂದು ಎಚ್ಚರಿಕೆಗೋಸ್ಕರ ಕಾಲೇಜ್ ಮಕ್ಕಳು ಇದನ್ನು ನೋಡಬೇಕು. ಫಸ್ಟ್ PUC ಇಂದ ಹಿಡಿದು ಅಪ್ ಟು ಡಿಗ್ರಿವರೆಗೂ ಇದನ್ನು ನೋಡಿದಷ್ಟು ನಮ್ಗೆ ಒಳ್ಳೆಯದು. ಆ ಕೆಲಸ ನಮಗೆ ನಾಳೆಯಿಂದ ಆಗಲಿ. ಯಾಕಂದರೆ ಇಷ್ಟು ದಿವಸ
ನೀವೇನು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ಯಾವಾಗ ನೀವು ಸ್ಟೂಡೆಂಟ್ಸ್ಗಳು ಒಳಗಡೆ ಇಳಿತೀರಾ ಆವಾಗ ನಿಮ್ಮ ಸ್ನೇಹಿತರ ಬದುಕನ್ನು ನಾವು ಕಾಪಾಡ್ಬೋದು. ಇಲ್ಲ ಅಂತಂದರೆ ಸುಮಾರು ಜನ ಬಲಿ ಆಗ್ತಾರೆ ಇದರಲ್ಲಿ. ಅಣ್ಣ ನಿಮ್ಮ ಗುಲ್ಮೋನು ಮೂವಿ ನೋಡಿದ್ಮೇಲೆ ನಿಮ್ಮ ಇನ್ನೂ ರೆಸ್ಪಾನ್ಸ್ ಜಾಸ್ತಿ ಆಯಿತು. ನಿಮ್ಮ ಅಭಿಮಾನಿ ನಿಶಾಂತ್ ಸ್ಯಾಂಡಿ. ಥ್ಯಾಂಕ್ ಯು ನಿಶಾಂತ್, ಥ್ಯಾಂಕ್ ಯು. Good decision by a lady police and showing her skill and drag was best introduced. Thank you Anand. Thank you Jai Bhim, Dilip Siddappaji. Thank you. ಎಲ್ಲ ನನಗನ್ಸುತ್ತೆ ಆಲ್ಮೋಸ್ಟ್ ಎಲ್ಲ ಒಂದು 2 ಸರಿ ನೋಡಿದವರೇ ಪಾಪ, ಇಂಟ್ರೆಸ್ಟಿಂಗಾಗಿ ನೋಡಿದ್ದಾರೆ. ಸೊ ಹಂಗಾಗಿ ಆ ಸಪೋರ್ಟ್ನ ನಾನು ಮರೆಯೋಕ್ಕಾಗಲ್ಲ. ಈಗ ಒಂದು ಸುದ್ದಿ ಟಿ ವಿ ಮಾಧ್ಯಮಕ್ಕೆ ಒಂದು ರೈಡ್ ಮಾಡಿದ್ದೀವಿ. ಅದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಯಾರ್ಯಾರು ಓಡೋದ್ರು, ಯಾರು ಸತ್ತೋಗಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಾಗತ್ತೆ. ಸುದ್ದಿ ಮನೆ ನೋಡ್ತಾ ಇರಿ. ಎಸ್, ಇನ್ನೊಂದಷ್ಟು ವಿಷಯದ ಜೊತೆಗೆ ನಾನು ನಿಮಗೆ ತಿರ್ಗಾ ಲೈವ್ ಬರ್ತೀನಿ. ಆದಷ್ಟು ಜಲ್ದಿ ಬರ್ತೀನಿ. ಆ ಲೈವು ತುಂಬ ವಿಶೇಷವಾಗಿರುತ್ತೆ. ಮತ್ತು ಎಲ್ಲ ಮಾಧ್ಯಮಗಳು, ಎಲ್ಲ ಟಿ ವಿಗೂ ಲೈವ್ಗೂ ಬರ್ತೀನಿ. ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾ ಇವತ್ತು ನಿಲ್ಲಿಸೋದಕ್ಕೆ ಎಲ್ಲ ಮಾಧ್ಯಮ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಚಾನಲ್ಸಲ್ಲೂ ಬಂದು ನಾನು ನಿಮಗೆ ಲೈವಲ್ಲಿ ಕೂತು ಪ್ರತಿಯೊಂದು ಲೈವಿಗೆ ಬಂದಾಗಲೂ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಜೈ ಭೀಮ್.